ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ತುಸು ತಡವಾಗಿಯೇ ಎಚ್ಚರಗೊಂಡಳು ಸಿರಿ. ಎಚ್ಚರವಾದಾಗ ಅವಳಲ್ಲಿ ಒಬ್ಬಂಟಿ. ನಸು ನಗುತ್ತಾ ಕಣ್ಣು ಬಿಟ್ಟವಳ ಕಣ್ಣಿಗೆ ಅವಳ ಇನಿಯ ಕಾಣಲಿಲ್ಲ. ಹಾಗಂತ ಅವಳಿಗೇನು ಹೆದರಿಕೆ ಆಗಲಿಲ್ಲ. ನಿನ್ನೆ ರಾತ್ರಿಯ ಸಿಹಿ ಕ್ಷಣಗಳನ್ನು ನೆನೆದವಳಿಗೆ ಮೊಗದ ಮೇಲಿನ ನಾಚಿಕೆ ಹೆಚ್ಚಾಯಿತೆ ಹೊರತು ಕಮ್ಮಿಯಂತೂ ಆಗಲಿಲ್ಲ. ಈ ವಿರಾಟ್ ಸರ್ ಎಲ್ಲೋದ್ರು? ತನ್ನಲ್ಲೇ ಹೇಳ್ಕೊಳ್ಳುತ್ತಾ ಮೆತ್ತಗೆ ಮಂಚದ ಸುತ್ತಮುತ್ತ ಗಮನಿಸಿದ್ಲು. ಆತನ ಸುಳಿವಿಲ್ಲ. ಹಾಗೆ ಬೆಡ್ಶೀಟ್ ಸಮೇತ ಹಾಸಿಗೆಯಿಂದಿಳಿದು ಕೆಲ ಕ್ಷಣ ಆಲೋಚಿಸಿದವಳಿಗೆ ನಿನ್ನೆ ಕಾರ್ ನಿಂತಿದ್ದು ನೆನಪಾಯಿತು. ವಿರಾಟ್ ಸರ್ ಕಾರ್ ನೋಡೋಕೆ ಹೋಗಿರಬೇಕು. ನಾನು ಅವ್ರು ಬರೋ ಅಷ್ಟರಲ್ಲಿ ಫ್ರೆಶ್ ಆಗ್ತೀನಿ ಎಂದುಕೊಂಡವಳ ಕಣ್ಣು ಕನ್ನಡಿಯತ್ತ ಸಾಗಿತ್ತು. ಹಾಗೆ ಕನ್ನಡಿಯ ಮುಂದೆ ಬಂದು ಮೊಗ ನೋಡಿಕೊಂಡಾಗ ತುಟಿ ಮೇಲೆ ಅವನ ಪ್ರೀತಿಯ ಪರಿ ಹೇಗಿತ್ತೆಂದು ನೆನಪಿಸುವ ಹಾಗೆ ಗಾಯ ಕಂಡಿತ್ತು. ಮುಟ್ಟಿ ನೋಡಿಕೊಂಡವಳೆ ಲಂಕಾಧಿಪತಿ ಸಿಕ್ಕಾಪಟ್ಟೆ ಕಾಡೋ ಪೋಲಿಪತಿ ಎಂದ್ಕೊಂಡು ಸ್ನಾನಕ್ಕೆ ಹೊರಟಳು. ಇತ್ತ ಆನಂದಾಶ್ರಮದಿಂದ ಕೊಂಚ ದೂರ ಬಂದಿದ್ರು ಶ್ರೀಧರ್ ಹಾಗೂ ಅಕ್ಷತಾ. ಶ್ರೀಧರ್ ಅವಳ ಯಾವ ಪ್ರಶ್ನೆಗೂ ಇನ್ನೂ ಉತ್ತರವೇ ನೀಡಿದ್ದಲ್ಲ. ಕಾರಣ ಅಕ್ಷತಾಗೆ ತಲೆ ಕೆಟ್ಟಿತ್ತು. ಶ್ರೀಧರ್, ಆಗಿಂದ ಕೇಳ್ತಾ ಇದ್ದೀನಿ, ರಾತ್ರಿ ಪೂರ ಎಲ್ಲಿದ್ರಿ? ನಾನು ಆ ರೂಮಿಗೆ ಹೋಗಿ ಏನಾದರೂ ಮಾಡೋಣ ಅಂತ ಹೋಗಿ ನೋಡಿದ್ರೆ ರೂಮ್ ಬಾಗ್ಲಾಕಿದ್ರು. ಏನೂ ಮಾಡೋಕ್ಕಾಗದೆ ನೀವಲ್ಲಿ ಒಳಗಡೆ ಏನು ಮಾಡ್ತಿದ್ದೀರಾ ಅಂತ ತಿಳಿಯೋಕ್ಕೂ ಆಗದೆ ಎಷ್ಟು ಒದ್ದಾಡ್ತೆ ಗೊತ್ತಾ? ಅಲ್ಲ, ರಾತ್ರಿ ಪೂರ ಏನು ದಬ್ಬಾಕಿತ್ತು ನೀವು? ಆ ಓನರ್ ಮುಖ ನೋಡಿದ್ರಾ? ಅವ್ರು ಹೇಗಿದ್ದಾರೆ ಅಂತ ತಿಳಿತಾ? ಅವ್ರ ಫೋಟೋ ಹಿಡ್ಕೊಂಡಿದ್ದೀರಾ? ಹೀಗೆ ಅವಳು ವಟ ಅಂತಾನೆ ಇದ್ಲು. ಆದರೆ ಶ್ರೀಧರ್ ಮಾತ್ರ ಊ ಅಂತಿಲ್ಲ. ಶ್ರೀಧರ್, ರಾತ್ರಿ ದೇವಸ್ಥಾನದಲ್ಲೇ ಇದ್ರಾ, ಇಲ್ಲ ಯಾವುದಾದ್ರೂ ಸ್ಮಶಾನ ನೋಡೋಕೆ ಹೋಗಿದ್ರಾ? ದೆವ್ವ ಮಟ್ಕೊಂಡು ಹಾಗೆ ಯಾಕೆ ಕೂತಿದ್ದೀರಾ ಎಂದು ಜೋರಾಗಿ ಕೂಗಾಕಿದಾಗ, ನಿನ್ನೆ ಹೋಮ ನಡೆಸಿದ್ದು ಪೂರ್ತಿ ನೋಡಿದೆ ಎಂದ. ಮತ್ತೆ ಪೂಜೆ ನೋಡಿ ಯಾವುದೋ ಶವ ಸಂಸ್ಕಾರ ಕಂಡಂತೆ ಯಾಕೆ ಆಡ್ತಾ ಇದ್ದೀರಾ ಎಂದು ಕೇಳಿದಾಗ, ಆ ಪೂಜೆ ಯಾರ ಹೆಸರಲ್ಲಿ ನಡೀತು ಅಂತ ಗೊತ್ತಾ ಎಂದು ಕೇಳಿದ ಮೆಲ್ಲಗೆ. ಯಾರ ಹೆಸರಲ್ಲಿ ಎಂದು ಕೇಳಿದಳು ಅಷ್ಟೇ ಪಿಸುಗುಟ್ಟುವಂತೆ. ಬೇರೆ ಯಾರೂ ಅಲ್ಲ, ನಮ್ಮ ಬಾಸ್ ವಿರಾಟ್ ಸರ್ ಹೆಸರಲ್ಲಿ ಎಂದ. ಅದನ್ನು ಕೇಳಿದ್ದೇ ಅವಳ ತಲೆ ತಿರುಗಿತು. ಏನು, ಮೃತ್ಯುಂಜಯ ಹೋಮ ನಡೆದಿದ್ದು ವಿರಾಟ್ ಸರ್ ಹೆಸರಲ್ಲ ಎಂದು ಮತ್ತೆ ಕೇಳಿದ್ಲು. ಹೌದು, ಅಷ್ಟೇ ಅಲ್ಲ, ಅವರು ವಿರಾಟ್ ಸರ್ನ ಏನಂದ್ರು ಗೊತ್ತಾ ಎಂದ. ಏನು ಎಂದು ಕೇಳಿದಳು ದಪ್ಪ ಕಣ್ಣು ಬಿಟ್ಟು. ಮಗ ಎಂದ. ಈಗಂತೂ ಅವಳ ತಲೆ ತಿರುಗೇ ಬಿಟ್ಟಿತ್ತು. ಅಕ್ಷತಾ ಎಂದು ಕೆನ್ನೆ ಬಡ್ದು ಏಳಿಸಿದಾಗ, ಮತ್ತೆ ಈ ಅನ್ನಪೂರ್ಣಮ್ಮ ವಿರಾಟ್ ಸರ್ ಅವರ ತಾಯಿನಾ ಎಂದು ಕೇಳಿದ್ಲು. ಹೌದು, ವಿರಾಟ್ ಸರ್ ಈ ಅನ್ನಪೂರ್ಣಮ್ಮರ ಮಗ ಎಂದ. ಮತ್ತೆ ಅವಳ ತಲೆ ಗಿರ್ರೆಂದಿತ್ತು. ತಕ್ಷಣ ಶ್ರೀಧರ್ ಭುಜದ ಮೇಲೆ ತಲೆ ಹಾಕಿ ಕಣ್ಮುಚ್ಚಿದ್ಲು. ಆದರೆ ಈಗ ಅರ್ಥವಾಗದ ಸತ್ಯ ಏನಂದರೆ, ವಿರಾಟ್ ಸರ್ ಮುಂದೆ ಯಾಕೆ ಅನ್ನಪೂರ್ಣಮ್ಮ ಬರಲ್ಲ, ಅವ್ರು ಯಾಕೆ ಮಗನ ಮುಂದೆ ಸತ್ತಿರೋ ಅಂತೆ ನಟನೆ ಮಾಡ್ತಾ ಇದ್ದಾರೆ ಅಂತ ಎಂದುಕೊಂಡವನಿಗೆ ಸತ್ಯ ಹೇಳೋ ಬಯಕೆ. ಆದರೆ ವಿರಾಜ್ ಫೋನ್ ಸ್ವಿಚ್ ಆಫ್. ಸೇರಿ ಸ್ನಾನ ಮಾಡಿ ಬಂದರೂ ವಿರಾಜ್ ಕಣ್ಣಿಗೆ ಬೀಳಲಿಲ್ಲ. ಈ ಲಂಕಾಧಿಪತಿಯಲ್ಲಿ ಇವ್ರಿಗೆ ಬೆಳಿಗ್ಗೆನೇ ಏನು ಕೆಲಸ ಬಂತು? ಈ ವಿರಾಜ್ ಸರ್ ಒಂದು ಮಾತು ಹೇಳಿದೆ ಎಲ್ಲಿಗೆ ಹೋದ್ರು? ಈ ಗಂಡಸ್ರೇ ಹೀಗ ಯಾವಾಗಲೂ ಹೆಂಗಸ್ರನ್ನ ಕಾಡೋದು. ಎಲ್ಲಿದ್ದೀರಾ ವಿರಾಜ್ ಸರ್? ಬೇಕು ಅಂತ ತಮಾಷೆ ಮಾಡ್ತಿಲ್ಲ ತಾನೆ ಎಂದು ಕೊಂಚ ಕುಸುಕಿಕೊಂಡೆ. ಹಣೆಗೆ ಸಿಂಧೂರ ಇಟ್ಟುಕೊಳ್ಳಲು ಕುಂಕುಮ ತೆಗೆದುಕೊಂಡಾಗ ಯಾಕೋ ಕುಂಕುಮದ ಬಟ್ಟಿಲು ನೆಲ ನೋಡಿತ್ತು. ತಕ್ಷಣ ಸಿರಿಗೆ ಕೈ ಕಾಲು ನಡುಗಿತು. ಯಾಕೋ ವಿರಾಜ್ ಆಪತ್ತಿನಲ್ಲಿದ್ದಾನೆ ಅನಿಸಿತು. ಅವಳ ಮೊಬೈಲ್ನಿಂದ ಅವನಿಗೆ ಕರೆ ಮಾಡಿದ್ಲು. ಸ್ವಿಚ್ ಆಫ್ ಬಂತು. ನಿನ್ನೆ ಅವನು ಮೊಬೈಲ್ಗೆ ಚಾರ್ಜ್ ಹಾಕ್ತಿದ್ದಿದ್ದು ಸಿರಿಗೂ ಗೊತ್ತಿತ್ತು. ಈಗ ಸ್ವಿಚ್ ಆಫ್ ಯಾಕೆ ಬಂತು ಅವಳಿಗೆ ತಿಳಿಯದು. ಪುನಃ ಕರೆ ಮಾಡಿದ್ಲು. ಅವನ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಅವಳ ಮನಸ್ಸು ಒತ್ತಾಡಲು ಶುರುವಾಯಿತು. ಹೊರಗಡೆ ಎಲ್ಲೆಡೆ ಹುಡುಕಲು ಶುರು ಮಾಡಿದ್ಲು. ವಿರಾಟ್ ಸರ್ ಎಂದು ಇಡೀ ತೋಟ ಜಾಲಾಡಿದ್ಲು. ಅವನೆಲ್ಲೂ ಕಾಣಿಸ್ಲೇ ಇಲ್ಲ. ಸಿರಿ ಕಣ್ಣಲ್ಲಿ ತನ್ನಷ್ಟಕ್ಕೆ ಅಳು ಶುರುವಾಯಿತು. ವಿರಾಟ್ ಸರ್ ಎಂದು ಜೋರಾಗಿ ಕೂಗುತ್ತಾ ತೋಟದ ಮಧ್ಯೆ ಕುಸಿದಳು. ಅವಳ ಕೂಗಿಗೆ ಯಾರು ಬರಲು ಅಲ್ಲಿರಲಿಲ್ಲ. ಆದರೆ ಸುವಿ ಹಾಗೂ ಕೆಂಪ ಮಾತ್ರ ತಿಂಡಿ ಹಿಡಿದು ಬಂದಿದ್ದ ಕಾರಣ ಅವಳ ಬಳಿ ಓಡೋಡಿ ಬಂದು ವಿಚಾರಿಸಿದ್ರು. ಅವರನ್ನ ನೋಡಿದ ತಕ್ಷಣ, ಸುವಿ, ವಿರಾಟ್ ಸರ್ ಕಾಣಿಸ್ತಿಲ್ಲ ಎಂದು ಅಳುತ್ತಾ. ಅವಳ ಮಾತಿಗೆ ಸುವಿ ಹಾಗೂ ಕೆಂಪ ಜೋರಾಗಿ ನಕ್ಕರು.
ಯಾಕೆ ನಗ್ತಿದ್ದೀರಾ? ಸರ್ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಹೇಳಿ ಎಂದು ಅಚ್ಚರಿಯಿಂದ ಕೇಳ್ತಾಳೆ ಸಿರಿ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಯಾವುದೋ ಪುಟ್ಟ ಮಗು ಕಳ್ದು ಹೋಗಿರೋ ಹಾಗೆ ಯಾಕೆ ಅಳ್ತಾ ಇದ್ದೀರಾ ಸಿಯಮ್ಮ? ನೀವು ಹುಡುಕ್ತಾ ಇರೋದು ಸಿಂಹದ ಮರಿನ್ ತಾನೇ? ಅದನ್ನು ಯಾರು ಎತ್ತಾಕೊಂಡು ಹೋಗೋಕೆ ಸಾಧ್ಯ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ, ನೀವು ಬನ್ನಿ ತಿಂಡಿ ಮಾಡಿ ಎಂದ್ಲು ಸುವಿ. ಇಲ್ಲ ಸುವಿ, ನನಗೆ ವಿರಾಸ ಹೇಳ್ದೆ ಎಲ್ಲಿಗೂ ಹೋಗಲ್ಲ, ಆದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾರೆ ಎಂದು ಕೇಳಲು, ಸಿರಿಯಮ್ಮ ಅವರು ನಿಮಗೆ ಏನಾದರೂ ಸರ್ಪ್ರೈಸ್ ಕೊಡೋಕೆ ಈ ರೀತಿ ಮಾಡಿರ್ಬೋದೇನೋ, ಬನ್ನಿ ನೀವು ಸಿಂಹದ ಬೇಟೆ ಮುಗಿದ್ಮೇಲೆ ಅವರೇ ಗೂಡು ಸೇರ್ತಾರೆ ಎಂದು ಸುವ್ವಿ ಆರಾಮಾಗಿ. ಅವಳು ಹೇಳಿದ್ದು ಅವಳ ಅನುಭವದ ಮಾತನ್ನೇ. ವಿರಾಜ್ನ ಮುಟ್ಟಿ ಗೆಲ್ಲೋದು ಅಂದರೆ ಸುಮ್ಮನೆನಾ? ಅವನು ಎಲ್ಲೇ ಇದ್ರೂ ಎಲ್ಲವನ್ನ ಜಯಿಸಿ ಬರ್ತಾನೆ ಅಂತ ನಂಬಿಕೆ ಅವಳಿಗೆ. ಸುವ್ವಿ ಕೈಲಿದ್ದ ಕುಂಕುಮನೆಲ್ಲ ನೋಡ್ತು, ಏನೋ ಅಪಶಕುನ ಎಂದಳು ಸಿರಿ ಮತ್ತೆ ಜೋರಾಗಿ ಅಳ್ತಾ. ಸಿರಿಯಮ್ಮ ನಾನು ಹೋಗಿ ಆ ಕಡೆ ಎಲ್ಲ ಹುಡುಕ್ ಬರ್ತೀನಿ, ನೀವು ಸುವ್ವಿ ತಾವೇ ಇರಿ ಎಂದು ಕೆಂಪ ಓಡಿದ. ಆತ ಹೋದ ನಂತರ ಸಿರಿಯಮ್ಮ ಅಣ್ಣರು ಬರ್ತಾರೆ, ನೀವು ಬನ್ನಿ ಎಂದು ಒಳಗಡೆ ಕರ್ಕೊಂಡು ಬಂದು ಕೂರ್ಸಿದ್ಲು ಸುವ್ವಿ. ಹಾಗೆ ಚೆಲ್ಲಿದ್ದ ಕುಂಕುಮ ಕ್ಲೀನ್ ಮಾಡಿ ತಿಂಡಿ ಮಾಡಿ ಸಿರಿಯಮ್ಮ ಎಂದ್ಲು. ಇಲ್ಲ ಸುವ್ವಿ, ನನಗೆ ವಿರಾಜನ್ನ ನೋಡೋವರೆಗೂ ಏನೂ ಬೇಡ ಎಂದು ಅಲ್ಲೇ ಗೋಡೆಗೆ ತಗುಲಾಕಿದ್ದ ರಾಯರ ಫೋಟೋ ನೋಡಿ, ಪ್ರತಿ ಕ್ಷಣ ಈ ರೀತಿ ಆತಂಕ ಯಾಕೆ ಕೊಡ್ತೀರಾ ರಾಯರೇ? ನಾನು ಖುಷಿಯಾಗಿ ಒಂದು ನಿಮಿಷ ಕೂಡ ಇರಬಾರ್ದ? ಮರುಕ್ಷಣನೇ ನೋವು ಬೆನ್ನೇರಿರುತ್ತೆ. ನಾನು ಏನು ಪಾಪ ಮಾಡಿದ್ದೀನಿ ರಾಯರೇ ಹೇಳಿ ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಸುವ್ವಿಗೂ ಬೇಜಾರಾಯಿತು. ಸಿರಿಯಮ್ಮ ಯಾಕೆ ಟೆನ್ಷನ್ ಆಗ್ತೀರಾ? ಕೆಂಪ ಹೋಗಿಲ್ವೇ? ಬರ್ತಾನೆ ಬಿಡಿ, ಅಣ್ಣರ ಜೊತೆಗೆ ಬರ್ತಾನೆ ಎಂದು ಧೈರ್ಯ ಹೇಳಿದ್ಲು ಸುವ್ವಿ. ವಿರಾಜ್ ಸರ್ ಬರ್ತಾರೆ ಅಲ್ವಾ? ಮನಸ್ಸು ಭಯದಿಂದ ಬಡ್ಕೋತಾ ಇದೆ, ಏನೋ ಭಯ ಆಗ್ತಿದೆ, ಯಾಕೋ ಒಂಥರ ಸಂಕಟ ಆಗ್ತಿದೆ ಸುವ್ವಿ ಎಂದ್ಲು. ಏನೂ ಆಗಲ್ಲ ಸಿರಿಯಮ್ಮ ಎಂದು ಭುಜ ತಟ್ಟುತ್ತಾ ಧೈರ್ಯ ಹೇಳ್ತಾಳೆ ಸುವ್ವಿ. ಹಾಗೆ ಭುಜದ ಮೇಲೆ ಮಲಗಿದ್ದವಳಿಗೆ ಎಚ್ಚರವಾಗಿತ್ತು. ಹಬ್ಬ, ನನಗೆ ಇಷ್ಟು ಶಾಕ್ ಆಯಿತು, ಇನ್ನು ಸರ್ಗೆ ಎಷ್ಟು ಶಾಕ್ ಆಗಲ್ಲ? ಶ್ರೀಧರ್ ಅನ್ನಪೂರ್ಣ ಅವರ ಫೋಟೋ ತೋರಿಸು ಎಂದ್ಲು. ಮೊಬೈಲ್ ತೆರೆದವನು ನೆನ್ನೆ ತೆರೆದ ಫೋಟೋ ವಿಡಿಯೋ ತೋರಿಸ್ದ. ಸಾಕ್ಷಾತ್ ಅನ್ನಪೂರ್ಣಿಯಂತೆಯೇ ಇದ್ರು ಕಲ್ಯಾಣಿ. ಅವರನ್ನು ನೋಡಿದವಳು ಎಷ್ಟು ಕ್ಯೂಟ್ ಇದ್ದಾರೆ ಅಲ್ವಾ, ಈಗಲೇ ಎಷ್ಟು ಮುದ್ದಾಗಿದ್ದಾರೆ, ಇನ್ನು ಆ ಟೈಮ್ನಲ್ಲಿ ಹೇಗಿರಬೇಡ, ಅದಕ್ಕೆ ವಿರಾಜ್ ಸರ್ ಅವರ ಅಪ್ಪ 2 ಮದುವೆ ಆಗಿರೋದು ಎಂದ್ಲು. ವಾಟ್, ಸರ್ ಅವರ ಅಪ್ಪ 2 ಮದುವೆ ಆಗಿದ್ದಾರಾ ಎಂದು ಕೇಳಿದ ಶ್ರೀಧರ್. ಹೌದು, ಅವರ 2ನೇ ಹೆಂಡತಿ ಜೊತೆಗೆ ಈಗಿರೋದು ಎಂದ್ಲು. ಓಹ್, ಅಂದರೆ ಇವರು ಸತ್ತಿದ್ದಾರೆ ಅಂತ ಮದುವೆ ಆದ್ರೇನು ಎಂದ. ಇಲ್ಲ ಗೊತ್ತಿಲ್ಲ ಎಂದ್ಲು. ಅವಳಿಗೂ ಪೂರ್ತಿ ವಿಚಾರ ಗೊತ್ತಿರಲಿಲ್ವಲ್ಲ, ಅದಕ್ಕೆ. ನಿನ್ನೆ ಕಲ್ಯಾಣಿ ಅಮ್ಮ ತುಂಬ ಅಳ್ತಾ ಇದ್ರು. ರಾಜು ಯಾಕೆ ಏನು ಅಂತ ಕೇಳುವಾಗ ವಿರಾಜ್ಗೆ ಗಾಡಿಯಿಂದ ಗಂಡಾಂತರವಿದೆ ಅಂತ ಹೇಳ್ತಿದ್ರು. ಇನ್ನೊಂದು ವಿಚಾರ ಏನಂದರೆ, ನಿನ್ನೆ ಯಾರೋ ಗಂಡಸು ಬಂದಿದ್ರು ಇಲ್ಲಿಗೆ, ಪೂಜೆ ಸಮಯಕ್ಕೆ ಬಂದು ಹಾಗೆ ಕಲ್ಯಾಣಿ ಅಮ್ಮನ ಜೊತೆಗೆ ಏನೋ ಮಾತಾಡಿ ಸರ್ಸರನ್ನೇ ಹೋದ್ರು ಎಂದ. ಹೌದಾ, ಯಾರವರು ಎಂದು ಅಕ್ಷತಾ ಕೇಳಲು ಅವ್ರ ಫೋಟೋ ಕೂಡ ತೋರಿಸ್ತಾ. ಅವರನ್ನ ನೋಡಿ, ಇವರು ಧೀರೇಂದ್ರ ಸಿಂಹಾದ್ರಿ, ವಿರಾಜ್ ಸರ್ ಅವರ ಅಪ್ಪ ಎಂದ್ಲು. ವಾಟ್ ಎಂದು ಅಚ್ಚರಿಯಾದ. ಹ್ಞೂ, ಇವ್ರ ಅಮ್ಮನ ಸ್ಥಾನವನ್ನು ಬೇರೆಯವ್ರಿಗೆ ಕೊಟ್ಟರು ಅಂತ ವಿರಾಜ್ ಸರ್ ದ್ವೇಷ ಮಾಡೋದು ಅಂತ ಕೇಳಿದ್ದೀನಿ, ಆದರೆ ಇಲ್ಲಿ ವಿಚಾರ ಬೇರೆಯೇ ಇದೆ ಎಂದ್ಲು. ನನಗೆ ಏನೂ ಅರ್ಥ ಆಗ್ತಿಲ್ಲ, ಈಗಲೇ ಎಲ್ಲ ವಿಲಾಸ್ ಸರ್ಗೆ ಹೇಳಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಎಂದು ಪುನಃ ಕರೆ ಮಾಡ್ದ. ಆದರೆ ಫೋನು ಈಗಲೂ ಸ್ವಿಚ್ ಆಫ್ ಅಂತಲೇ ಬಂತು. ಸರ್ ಫೋನ್ ಫಸ್ಟ್ ಟೈಮ್ ಸ್ವಿಚ್ ಆಫ್ ಆಗಿದೆ ಎಂದ. ಏನಾದರೂ ತೊಂದರೆ ಆಯ್ತಾ ಎಂದು ಭಯದಲ್ಲೇ ಕೇಳಿದ್ಲು ಅಕ್ಷತಾ. ನೋ, ಆಗಿರಬಾರ್ದು ಎಂದ. ಅದಕ್ಕೆ ಅಪ್ಪ ಅಮ್ಮ ಸೇರಿ ಏನೋ ಪೂಜೆ ಮಾಡಿರ್ಬೇಕೇನೋ ಎಂದ್ಲು. ಇರಬೇಕು, ಬಟ್ ಯಾಕೆ ಇವರು ಇಲ್ಲೇ ಇದ್ದಾರೆ? ಯಾಕೆ ಸತ್ಯ ವಿರಾಜ್ ಸರ್ ಬಳಿ ಹೇಳಿಲ್ಲ ಎಂದು ಆಲೋಚನೆ ಮಾಡಿದವನಿಗೆ ಸತ್ಯ ತಿಳಿಯಲಿಲ್ಲ. ಬದಲಾಗಿ ಅಕ್ಷತಾ, ಹೋಗಿ ಅಂಕಲ್ಗೆ ಟ್ಯಾಬ್ಲೆಟ್ ಕೊಡು, ಟೈಮ್ ಆಯ್ತಲ್ಲ ಎಂದ. ಹೌದು, ಮರ್ತೇ ಬಿಟ್ಟೆ, ನಾನು ಬರ್ತೀನಿ ಎಂದು ಅವಳು ಅಲ್ಲಿಂದ ಹೋದ ಕೂಡಲೇ, ನಾನು ಹರೀಶ್ ಅವರಿಗೆ ವಿಚಾರ ಹೇಳಿಲ್ಲ, ಸರ್ ಎಲ್ಲಿದ್ರು ಹರೀಶ್ ಅವ್ರಿಗೆ ಗೊತ್ತಿರುತ್ತಲ್ಲ ಎಂದ್ಕೊಂಡ ಶ್ರೀಧರ್. ಈತ ಕೆಂಪ ಎಲ್ಲೆಡೆ ಹುಡುಕಿ ಮನೆಗೆ ಸಪ್ಪೆ ಮಾರೆ ಹೊತ್ತು ಬಂದ. ಸಿರಿ ಅವನ ಬಳಿ ಓಡಿ ಬಂದು, ಕೆಂಪ ಸರ್ ಎಲ್ಲಿ ಎಂದಳು. ಆತ ತಲೆ ತಗ್ಗಿಸಿದ. ಕೆಂಪ ಹೇಳು ಎಂದು ಕಿರುಚಿದಾಗ, ಸಿಗ್ಲಿಲ್ಲ ಸಿರಿಯಮ್ಮ ಎಂದ. ಈಗ ಸಿರಿಗೆ ತನ್ನ ಭಯ ಗಾಬರಿಗೆ ಕಾರಣ ಸರಿಯಿದೆ ಎನಿಸಿ ಮೊಬೈಲ್ ಹಿಡಿದು ಮನೆಗೆ ಕರೆ ಮಾಡಿದ್ಲು. ಅಜ್ಜಿ ಕರೆ ಸ್ವೀಕರಿಸಿದ್ರು. ಅವ್ರ ಹಿಂದೆಯೇ ಎಲ್ಲ ಕೇಳ್ತಾ ಕಾಫಿ ಕುಡಿದಿದ್ರು ಗಿರಿಜಾ. ಹೇ ಹಾಲ್ಕೋವ, ಎಲ್ಲ ನಮ್ಮ ರಾಜ ಹೇಗಿದ್ದೀರಾ? ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳೋಕೆ ಫೋನ್ ಮಾಡಿದ್ಯಾ? ನೀವಿನ್ನೂ 2 ದಿವಸ ಇದ್ದು ಹಾಯಾಗಿ ಬಂದರೆ ಈ ಸಿಂಹಾದ್ರಿ ಮನೆಯಲ್ಲಿ ಏನು ಕಮ್ಮಿ ಆಗಲ್ವೇ ಎಂದು ಅಜ್ಜಿ ಹೇಳೋದು ಕೇಳ್ತಾ ಇನ್ನಷ್ಟು ಅಳಲು ಶುರು ಮಾಡಿದ್ಲು. ಏನೇ ಅಳ್ತಾ ಇದೆಯಾ, ಯಾಕೆ ಎಂದು ಅಜ್ಜಿ ಕೇಳಿದಾಗ ಇತ್ತ ಗಿರಿಜಾ ಕೂಡ ಗಾಬರಿಯಿಂದ ನೋಡ್ತಾ ನಿಂತಳು. ಅಜ್ಜಿ, ವಿರಾಜ್ ಸರ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದ್ಲು. ಅಜ್ಜಿಗೆ ಒಂದು ಕ್ಷಣ ಗಾಬರಿ ಆಯಿತು. ಏನು ಹೇಳ್ತಾ ಇದೆಯೇ?
ಸರಿಯಾಗಿ ನೋಡಿದ್ಯಾ? ನನ್ನ ರಾಜ ಎಲ್ಲಿಗೆ ಹೋಗ್ತಾನೆ? ಅಲ್ಲೇ ಎಲ್ಲೋ ನಿನ್ನ ಆಡ್ಕೊಳ್ತಾ ಇರ್ತಾನೆ ನೋಡೆ ಎಂದಿತ್ತು. ಇಲ್ಲ ಅಜ್ಜಿ, ಎಲ್ಲ ಕಡೆ ನೋಡಿ ಆಯಿತು, ವಿರಾಟ್ ಸರ್ ಎಲ್ಲೂ ಇಲ್ಲ ಎಂದ್ಲು. ರಾಜ ಎಲ್ಲೂ ಇಲ್ವಾ ಎಂದು ಅಜ್ಜಿ ಹೇಳಿದ ಮಾತು ಕೇಳಿದ ಗಿರಿಜಾ ಪೈದಲ್ಲಿ ತನ್ನ ಕೈಲಿದ್ದ ಕಾಫಿ ಕಪ್ ಬೀಳಿಸಿದ್ಲು. ಮುಂದೆ ತುಂಬ ಕೆಲಸ ಇತ್ತು, ಇಷ್ಟೇ ಆಗಿದ್ದು ಬರೀಲಿಕ್ಕೆ. ಇನ್ನು ಬರೆದ್ರೆ ಸೀನ್ ಕಂಪ್ಲೀಟ್ ಆಗಲ್ಲ, ಅದಕ್ಕೆ ಇಲ್ಲಿಗೆ ಬ್ರೇಕ್ ಕೊಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಈಗ ಕತೆ 2 ವಿಧ ತಗೊಂಡು ಹೋಗ್ಬೋದು. ಒಂದು ಸಣ್ಣ ಗ್ಯಾಪ್ ನಂತರ ಚೋಟ ರಾವಣ್ ಜೊತೆ, ಇನ್ನೊಂದು ಇರೋ ಕತೆ ಹಾಗೆ ಮುಂದುವರಿಯೋದು. ಎರಡೂ ನಾನು ಆಲೋಚನೆ ಮಾಡಿರೋ ಕತೆನೇ. ಪ್ರತಿ ಕತೆಗಳಲ್ಲಿ ಎಲ್ಲ ಕಷ್ಟ ಮುಗ್ದು ಮಗು ಜೊತೆಗೆ ಎಂಟು ಕೊಡ್ತಾ ಇರ್ತೀನಿ ಅಲ್ವಾ, ಅದೇ ಆಯ್ಕೆ 2ನೇದು. ಅದಕ್ಕೆ ಈ ಬಾರಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಆಪ್ಷನ್ 1 ಹೇಳಿತ್ತು, ಮಗುವಿನ ಜೊತೆಗೆ ಕತೆ ಸಾಗಲಿ ಅಂದರೆ ಥೀಮ್ 1 ಆಯ್ಕೆ ಮಾಡಿ ಅಂತ ಹೇಳಿ. ಆಗ ನಿಮಗೆ ಪರ್ಫೆಕ್ಟ್ ಅಪ್ಪ ಅಮ್ಮ ಮಗು ಇರೋ ಕತೆ ಸಿಗುತ್ತೆ. ಇಲ್ಲ ಅಂದರೆ ಕತೆ ಎಂದಿನಂತೆ ಸಾಗುತ್ತೆ. ಆದರೆ ಆಲ್ರೆಡಿ ಈ ಕತೆನ ನಾನು ಬರೆದಿದ್ದು ಆಗಿದೆ, ಮುಗಿಸಿದ್ದು ಆಗಿದೆ. ಆದರೂ ನಿಮ್ಮ ಒಂದು ಅನಿಸಿಕೆನ ಕೇಳೋ ನಿರೀಕ್ಷೆ ನಂದು. ನಿಮ್ಗೆ ಏನು ಅನಿಸುತ್ತೆ ಆ ಥೀಮ್ನ ಸೆಲೆಕ್ಟ್ ಮಾಡಿ. ಆದರೂ ನಾನು ಆಲ್ರೆಡಿ ಕತೆ ಹೇಗೆ ಬರೆದಿದ್ದೀನೋ ಅದೇ ರೀತಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.